ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಮುಸ್ಲಿಂ ಮುಖಂಡರ ಆಗ್ರಹ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡನೇ ಹಂತದ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ರಬಕವಿಯ ಅಂಜುಮನ್ ಮುಸ್ಲಿಂ ಜಮಾತ್ ಕಮಿಟಿಯ ಮುಸ್ಲಿಂ ಮುಖಂಡರು ಒತ್ತಾಯಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಲು ಮುಸ್ಲಿಂ ಮುಖಂಡರ ಆಗ್ರಹ. ರಾಜ್ಯದ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ರಬಕವಿಯ ಅಂಜುಮನ್ ಮುಸ್ಲಿಂ ಜಮಾತ್ ಕಮಿಟಿ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ರಬಕವಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಜಮೀರ್ ಅಹಮದ್ ಖಾನ್ ಅವರು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ನಾಯಕರಾಗಿದ್ದು ಅಲ್ಪಸಂಖ್ಯಾತ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪಕ್ಷ ಸಂಘಟನೆ ಬಲಪಡಿಸುವಲ್ಲಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆಂದು ಅಭಿಪ್ರಾಯಪಟ್ಟರು. ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡುವುದು ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಮುಖಂಡರ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರು ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಸೇವೆ ಹಾಗೂ ಪಕ್ಷದ ಬೆಳವಣಿಗೆಗೆ ನೀಡಿರುವ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ರಾಜ್ಯದ ವಿವಿಧ ಭಾಗಗಳಲ್ಲೂ ಇದೇ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಮುಸ್ಲಿಂ ಜಮಾತ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಸರ್ಕಾರ ಶೀಘ್ರದಲ್ಲೇ ಈ ಕುರಿತು ಸಕಾರಾತ್ಮಕ ನಿರ್ಧಾರವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇದೇ ವೇಳೆ ರಬಕವಿ ಬನಹಟ್ಟಿಯಲ್ಲಿ ಅಂಜುಮನ್ ಮುಸ್ಲಿಂ ಜಮಾತ್ ಕಮಿಟಿ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಸರ್ಕಾರ ಈ ಮನವಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ವರದಿ ಪ್ರಕಾಶ್ ಎಸ್ ಶಿರೋಳ್, ಜಸ್ಟ್ ಕರ್ನಾಟಕ ಟಿವಿ, ರಬಕವಿ ಬನಹಟ್ಟಿ. ಮುಖ್ಯಮಂತ್ರಿದಾಗ ನಾವು ಕೇಳಿವಿ, ಕನಿಷ್ಠ ಅವ್ನ ಮಂತ್ರಿ ಕೊಡ್ಲಿಕ್ಕಂದ್ರೆ ಬರುವಂತ ದಿನಗಳಲ್ಲಿ ನೀವು ಕಳ್ಕೊಂಡು ಹುಡ್ಕೊಳ್ಳುವಂತ ಪ್ರಸಂಗ ಬಂದಿತ್ತು. ಇದು ಎಚ್ಚರ. ನಾವು ಮುಸಲ್ಮಾನ್ ಸಮಾಜದಿಂದ ಎಲ್ಲ ಎಚ್ಚರಿಕೆ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ದಯಮಾಡಿ ಆ ಕೈ ನಮ್ಮ ಕೈಗೆ ಮಾಡಿದ್ದು ಮೂರ್ತಿ ಅದು ಕೆಡಿಸುವಂತ ಪ್ರಸಂಗ ಬರಬಾರ್ದು. ದಯಮಾಡಿ ನಾವು ಹೋಗ್ತೈತಿ, ಹೊತ್ತೈತಿ, ಇನ್ನ ಟೈಮ್ ಐತಿ, ತಿದ್ಕೋಬೇಕು. ಮನುಷ್ಯನ ತಪ್ಪ ಹಾಗೂ ಸ್ವಾಭಾವಿಕ ಐತಿ. ಸರ್ಕಾರದಿಂದ ಏನು ತಪ್ಪ ತಿಳುವಳಿಕೆ ಆಗೋದ್ರೊಳಗೆ ಯಾರಾದ್ರೂ ನಿಮಗೆ ಕಿವಿ ತುಂಬಿದ್ರೆ, ಯಾಕಂದ್ರೆ ಬೇನಿ ಬಿದ್ದವರು ಒಯ್ದಿರ್ತಾರ, ಸಮಾಜದಾಗ ಒಯ್ದಿರ್ತಾರ, ಜಾತಿ ಒಳಗೆ ಜಗಳ ಹಚ್ಕೊಂಡು ಮೋಜಾರು ಅಂತ ಈ ಜನ ಐತಿ. ಫುಟ್ಬಾಲ್ ರಾಜಕಾರಣ ಅಂತ ಬಿಟ್ಟಿದ್ರು ಹೋದ್ರು ಬುಕ್ಕಳಿ ಹಚ್ಕೋತ. ಈಗ ಬಿಟ್ಟಿದ್ದ ಚಾಲ್ ನಡೆಸುವಂತ ತಾಯಿಗಂಡ್ರು ಇಲ್ಲ, ತಾಯಿಗಂಡ್ರ ಆ ದಯಮಾಡಿ ಸರ್ಕಾರವೆಲ್ಲ ಕಣ್ಣು ಎಚ್ಚರಿಕೆ ಕಿವಿ ಬಿಚ್ಚಿ ಕೇಳಿಕೊಂಡ ನಮ್ಮ ಮಾತಿಗೆ ಓ ಅಂದ್ಕೆಚ್ಚನ ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬ್ಗೆ ಪುನಃ ಮಿನಿಸ್ಟರ್ ಕೊಡ್ಲಿಕ್ಕಂದ್ರೆ ಬರುವಂತ ದಿನಗಳಲ್ಲಿ ಕಳ್ಕೊಂಡು ಹುಡುಕಾಡೋದನ್ಕ ಗಚ್ಚೆ ನಾವು ನಿಮಗೆ ಕಳೆದು ನಾವು ತೋರ್ಸತ್ತೇವೆ ಅಂತ ನಾವು ಮುಂದಿನ ಈ ನಮ್ಮ ಸಮಾಜ ಸಲುವಾಗಿ ಈ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಈ ಎರಡನೇ ರೌಂಡ್ ಒಳಗೆ ಏನು ಮಿನಿಸ್ಟರ್ ಕೊಡಬೇಕು ಅಂತ ನಮ್ಮ ಸಮಾಜದಿಂದ ಒತ್ತಾಯ ನಾವು ಮಾಡಾಕತ್ತು. ಯಾಕಪ್ಪ ಅಂದ್ರೆ ಈ 23ನೇ ಇಸ್ವಿ ಒಳಗೆ ಚುನಾವಣೆ ಒಳಗೆ ನಮ್ಮ ಸಮಾಜದಾಗ ಕರ್ನಾಟಕ ಒಳಗೆ 95% ವೋಟಿಂಗ್ ರಾತ್ರಿ ಹಗಲು ಕೂಡಿಸಿ ನಮ್ಮ ಮೌಲಾನಗಳು, ನಮ್ಮ ಉಲಮಾಗಳು ಮತ್ತು ನಮ್ಮ ಕರ್ನಾಟಕ ಹಿರಿಯರು 95% ಈ ಸಲ ನಾವು ವೋಟಿಂಗ್ ಮಾಡಿದ್ವಿ. ಯಾಕೆ ಮಾಡಿದ್ವಪ್ಪ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ ಕಾಂಗ್ರೆಸ್ ಸರ್ಕಾರ ಬರಲಿ, ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಲಿ, ಮತ್ತು ನಮ್ಮ ಸಮಾಜದಾಗ ಮೊದಲಿನ ರೌಂಡ್ ಒಳಗೆ ಸಿದ್ದರಾಮಯ್ಯ ಸಾಹೇಬ್ 3 ವರ್ಷ ಮುಖ್ಯಮಂತ್ರಿ ಒಳಗೆ ಎರಡ ಮಿನಿಸ್ಟರ್ ಪಟ್ಟಿದ್ರು. ಈಗ ನಮ್ಮ 2004 ಒಳಗೆ SM कृष्णा साहब इद्दाग जमीर अहमद का मसला इस वक्त एक ऐसा लीडर है जमीर अहमद जिसको हर तबके का आदमी, हर मजहब का आदमी चाह रहा है और चाह रहे हैं जमीर अहमद साहब अच्छे पोस्ट पर आए।
दावनगिरी के जो इलेक्शंस हुए हैं उस वक्त जो बातचीत होनी थी, उनको लाया गया, कैंपेनिंग कराई गई, सीट को जिताया गया, उसमें बिल्कुल वो अपना करारा किरदार उन्होंने अदा किया है। लेकिन सरकार वो जब मिनिस्टर का हुद्दा देने का जब सवाल आया है तो उनके निजी मसाइल लाकर जिसका उनको ताल्लुक भी नहीं है, ऐसी एक वीडियो वायरल करके उनको बदनाम करने का काम लोग कर रहे हैं। और सरकार, मौजूदा सरकार कर्नाटक की उनके बहकाव में आ गई है। हम बिल्कुल साफ अल्फाज में कहते हैं, पूरे हमारे क्षेत्र की तरफ से और पूरे लोगों की तरफ से बिल्कुल दो टोक बात कहते हैं। अगर सरकार अपना कान नहीं धरती है तो इंशाल्लाह आने वाले दिनों में हम सरकार के आंखों में आंखें डालकर अपने वोट का सही इस्तेमाल करेंगे। और अब तक जो हुआ है इंशाल्लाह आने वाले दिनों में आप उसका बदलाव भी देख सकते हैं।